ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮನೇಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಡುಗೆ ಮಾಡೋದಕ್ಕೆ ಫಸ್ಟ್ ಏನು ಬೇಕು ಅಂದರೆ ಎಣ್ಣೆ ಬೇಕು. ಆಮೇಲಿಂದ ಇದು ಈರುಳ್ಳಿ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಸೊಪ್ಪಿನ ಪೇಸ್ಟು, ಇದು ಒಂದು 5-6 ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಮತ್ತು ಅರಿಶಿನದ ಪುಡಿ, ಇದು ಬಿರಿಯಾನಿದು ಪೌಡ್ರು, ಇದು ಟೊಮೊಟೊದಿದು, ಇದು ನೋಡಿ ಉಪ್ಪು. ನೋಡಿ ಒಲೆ ಮೇಲೆ ಪಾತ್ರೆ ಹಾಕಿದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ ಬಿರಿಯಾನಿ. ನೋಡಿ ಮೊದಲನೇದಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ನಂತರ ಮೆಣಸಿನ್ಕಾಯಿ ಹಾಕಬೇಕು. ನೋಡಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ನೆಕ್ಸ್ಟು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ ನೆಕ್ಸ್ಟು ಲವಂಗ, ಚಕ್ಕೆ ಮತ್ತು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಟೊಮೊಟೊ ಇದೆಯಲ್ಲ, ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ, ಟೊಮೊಟೊನು ಕೂಡ. ನೋಡಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ರುಬ್ಬಿರೋದಿದೆಯಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಟ್ ಮಾಡಿದ ಪೀಸ್ ಬೇರೆ ನೋಡಿ ಅಲ್ಲೇ ಬಿದ್ದೋಗ್ಬಿಟ್ಟೈತಿ. ಮಿಸ್ ಆಗಿದ್ರೆ ಬಿರಿಯಾನಿಲಿ ಬಂದ್ಬಿಡೋದು. ನೋಡಿ ಅರ್ಧ ಸ್ಪೂನು ಮನೆ ಖಾರದ ಪುಡಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಲೈಟಾಗಿ. ನೀಟಾಗಿ ತೊಳೆದಿಟ್ಕೊಂಡಿರೋಂಥ ರೆಡಿ ಚಿಕನ್ನು 1 kg ಹಾಕ್ತಾಯಿದ್ದೀನಿ. ಈಗ ಮಸಾಲೆನೇ ಘಮ ಘಮ ಅಂತ ವಾಸನೆ ಬರ್ತಾ ಐತೆ. ನೋಡಿ ಚಿಕನ್ ಹಾಕಿದ್ಮೇಲೆ ಈಗ ಇನ್ನೂ ನೀರು ಬಿಟ್ಕೊಳ್ಳೋದು ಚಿಕನ್ ಎಲ್ಲ. ನೋಡಿ ಚಿಕನ್ ಹಾಕೊಂಡಿದ ತಕ್ಷಣ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. 1 kg ಚಿಕನ್ಗೆ 1 kg ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನೀರು ಹಾಕಬೇಕು.
ಅಕ್ಕಿ ಎಷ್ಟು ಹಾಕಿದ್ನೋ ಅದಕ್ಕಿಂತ 1.5 ಪಟ್ಟು ನೀರು ಜಾಸ್ತಿ ಹಾಕ್ತಾ ಇದ್ದೀನಿ. ನೋಡಿ, ನೀರು ಹಾಕಿ ಒಂದು 5 ನಿಮಿಷ ಆದಮೇಲೆ ಈ ಥರ ಕುದಿ ಬಂತು. ಈಗ ಕುದಿ ಬಂದಿದ ತಕ್ಷಣ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದ್ರ ಮುಚ್ಚಿಬಿಟ್ಟು ವಿಷಲ್ ಹಾಕೋಣ ಬಾಯಿನ. ನೋಡಿ, ಬಾಯಿ ಮುಚ್ಚಿದ್ದೀನಿ. ಇಲ್ಲಿ ಮೇಲ್ಗಡೆ ಪ್ರೆಷರ್ ಬರ್ತಿದ್ದಂಗೆ ಒಂದು ಸ್ವಲ್ಪ ವಿಷಲ್ ಹಾಕ್ಬಿಟ್ಟು ಒಂದು 10 ನಿಮಿಷ ಕಾಯ್ದುಬಿಟ್ರೆ ಬಿರಿಯಾನಿ ರೆಡಿ. ಪ್ರೆಷರ್ ಬರ್ತಾಯಿದೆ, ವಿಷಲ್ ಹಾಕಿ ಹೋಗ್ತೀನಿ. ನೋಡಿ, ಇನ್ನು 2 ವಿಷಲ್ ಆದಮೇಲೆ ಬರ್ತೀನಿ, ಆವಾಗ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಈಗ ತಾನೇ ರೆಡಿಯಾಗಿದೆ ರುಚಿಕರವಾದ ಹೋಮ್ ಮೇಡ್ ಬಿರಿಯಾನಿ. ನೀವೊಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.